ದಿನಾಂಕ 4/2/2023ರಂದು ಬಿಜೆಪಿ ನಾಯಕ ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪೃಥ್ವಿ ಸಿಂಗ್ ಮೇಲೆ ಒಬ್ಬ ದಲಿತ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ ಬೆಳಗಾವಿ ನಗರದಲ್ಲೇ ನಡೆದಿರ್ತಕ್ಕಂಥದ್ದು. ಪೃಥ್ವಿ ಸಿಂಗ್ ಅವರು ಬೆಳಗಾವಿನಲ್ಲಿರ್ತಕ್ಕಂಥ ಜಯನಗರದಲ್ಲಿ ತಮ್ಮ ಮನೆಯಲ್ಲಿದ್ದಂಥ ಪೃಥ್ವಿ ಸಿಂಗ್ ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ಬರ್ತಾರೆ. 5-6 ಜನ ಮನೆಯಿಂದ ಹೊರಗೆ ಕರ್ಕೊಬಂದು ಚಾಕುವಿನಿಂದ ಹೊಟ್ಟೆ ಕೈಗೆ ಬೆನ್ನಿಗೆ ಇರಿದು ಮಾರಣಾಂತಿಕ ಹಲ್ಲೆ ನಡೆದಿದೆ. ಈ ಘಟನೆ CCTVಯಲ್ಲೂ ಕೂಡ ದಾಖಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಇವತ್ತು ಬೆಳಗಾವಿ ನಗರದಲ್ಲಿ ಇವತ್ತು ನಮ್ಮ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಆಶ್ಚರ್ಯವನ್ನು ತಂದುಕೊಟ್ಟಿದೆ. ಇಡೀ ಸರ್ಕಾರ ಇವತ್ತು ಬೆಳಗಾವಿನಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಎಲ್ಲರೂ ಇದ್ದರೂ ಸಹ ಹಾಡು ಹಗಲಿನಲ್ಲೇ ಮೊನ್ನೆ ದಿನ 4:50 ಸುಮಾರಿಗೆ ಈ 4-5 ಜನ ವ್ಯಕ್ತಿಗಳು ಅವ್ರನ್ನ ಎಳ್ಕೊಬಂದು ರಸ್ತೆನಲ್ಲಿ ಚೂರಿ ಆಗಿರ್ತಕ್ಕಂಥದ್ದು, ಮರಣಾಂತಿಕ ಹಲ್ಲೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ವಿಚಾರವಾಗಿ ಒಬ್ಬರು ಹೇಳಿಕೆ ಕೊಡ್ತಾರೆ. ಯಾರು ಅಂತ ಹೇಳ್ತೇನೆ, ಈಗ ಡೀಟೇಲ್ ಬೇಡ, ವಿಷಯ ಶಾರ್ಟ್ ಆಗಿ ಹೇಳ್ತೇನೆ. ಬಹಳ ಪ್ರಮುಖವಾಗಿದೆ. ಬಿಜೆಪಿ ಕಾರ್ಯಕರ್ತ ರಮೇಶ್ ಜಾರಕಿಹೊಳಿ ಆಪ್ತ ಪೃಥ್ವಿ ಸಿಂಗ್ ಮೇಲೆ ಹಲ್ಲೆಗೂ ನನಗೂ ಸಂಬಂಧ ಇಲ್ಲ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ಪೃಥ್ವಿ ಸಿಂಗ್ ಬಳಿ ನನ್ನ ಸಹಚರರು ಹೋಗಿ ದಾಖಲೆಗಳನ್ನ ಕೇಳಿರ್ತಕ್ಕಂಥದ್ದು ನಿಜ, ಆದ್ರೆ ಹಲ್ಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ತನಿಖೆ ಆಗ್ಲಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಆದ್ರೆ ಮಾನ್ಯ ಸಭಾಧ್ಯಕ್ಷ ಇಲ್ಲ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾನೆ. ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥ 5-6 ಜನ ಬೇರೆ ಯಾರು ಅಲ್ಲ, ಅದರಲ್ಲಿ ಒಬ್ಬ MLC ಅವರ ಬಲಗೈ ಬಂಟ ಅವರು ಕೂಡ ಇದ್ದಾರೆ, 2 ಗನ್ಮೆನ್ಗಳು ಕೂಡ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಬಂದು ದೂರವಾಣಿ ಮುಖೇನ MLC ಅವರೇ ಫೋನಲ್ಲಿ ಮಾತಾಡ್ತಾರೆ. ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ. ಈಗ ನೋಡಿ ಫೋನ್ ಮೂಲಕ ಉತ್ತರ ಪ್ರಮುಖ ಬರ್ತೇನೆ, 1 ನಿಮಿಷ ಕೊನೆ ಅಂಶಕ್ಕೆ ಬರ್ತೇನೆ. ಇಷ್ಟೆಲ್ಲ ಘಟನೆ ಆಗಿ ಮಾರಣಾಂತಿಕ ಹಲ್ಲೆ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ನಾನು ಮೊನ್ನೆ ದಿನ ಸಂಜೆ ಆಸ್ಪತ್ರೆಗೆ ಹೋಗಿದ್ದೇನೆ, ಗಾಬರಿ ಮಾಡ್ಕೊಂಡಿದ್ದೇನೆ. ನನ್ನ ಕುಟುಂಬದ ಸದಸ್ಯರು ಕೂಡ ಈಗ ಭಯಭೀತರಾಗಿದೆ ಅಂತ ಹೇಳಿದರೆ. ಬಹಳ ಪ್ರಮುಖ ಅಂಶ ಅಂತ ಹೇಳಿದ್ರೆ, ನಮ್ಮ ಒತ್ತಾಯದ ಮೇರೆಗೆ ನೆನ್ನೆ FIR ರಿಜಿಸ್ಟರ್ ಆಗಿದೆ. ಬಹಳ ವಿಶೇಷ ಅಂದ್ರೆ FIR ಅಲ್ಲಿ ಇಷ್ಟು ದೊಡ್ಡ ಘಟನೆ ನಡೆದರೂ ಸಹ, ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದರೂ ಸಹ ಸೆಕ್ಷನ್ 397, 398 ಹಾಕಿಲ್ಲ. ಈಗ ಹಾಕಿಲ್ಲ. ಹಾಗಾಗಿ ಮಾನ್ಯ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೇನೆ, ಈ ಒಂದು ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು, ಯಾಕಂದ್ರೆ ಇದು ಒಂದೇ ಘಟನೆ ಅಲ್ಲ, ರಾಜ್ಯ ಮೊನ್ನೆ ತನಕ ಕಳೆದ ವಾರ ಬೆಳಗಾವಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಇವತ್ತೇನು ಮಾರಣಾಂತಿಕ ಹಲ್ಲೆ ಆದ್ರೂ ಸಹ ಏನೋ ಹುಡುಗಾಟಿಕೆ ಮಾಡೋ ರೀತಿಯಲ್ಲಿ ಪೊಲೀಸರು FIR ರಿಜಿಸ್ಟರ್ ಮಾಡಿದ್ದಾರೆ. ಸೆಕ್ಷನ್ 397, 398 ಹಾಕ್ಬೇಕು, ಸೆಕ್ಷನ್ 307 ಅಟೆಂಪ್ಟ್ ಹಾಕ್ಬೇಕು. ಇಲ್ಲ ಅಂತಂದ್ರೆ ಅಲ್ಲ, ಸರ್ಕಾರ ಉತ್ತರ ಕೊಡ್ತದಲ್ಲ. ಮಾನ್ಯ ಗೃಹ ಸಚಿವರಿಗೆ ಉತ್ತರ ಕೊಡ್ಬೇಕು. ಅಧ್ಯಕ್ಷ, ನಾನು ಕೂಡ ಸೇಮ್ ಪ್ರಶ್ನೆ ಇಲ್ಲ, ಸರಿಯಾದ ಸೆಕ್ಷನ್ಗಳು ಹಾಕಿಲ್ಲ. ಈ ಚಾಕು ಅಂದ ತಕ್ಷಣ ಸೆಕ್ಷನ್ಸ್ ಬೇರೆ ಚೇಂಜ್ ಆಗ್ತದೆ, ಮೊಬೈಲ್ ಕದ್ದಿದ್ದಾರೆ ಅಂದ ತಕ್ಷಣ ಸೆಕ್ಷನ್ ಚೇಂಜ್ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಘಟನೆ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದಾರೆ. ಶೂನ್ಯ ವೇಳೆಯಲ್ಲಿ ಸುದೀರ್ಘವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಗೃಹ ಸಚಿವರು ಬಂದ ಮೇಲೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈಗ KM ಶಿವಲಿಂಗೇಗೌಡರು ಮತ್ತು ಗೃಹ ಸಚಿವರು ಉತ್ತರ ಕೊಡ್ತಾರೆ. ಶೂನ್ಯ ವೇಳೆ ಅಷ್ಟೇ ಅಲ್ಲ, ಗೃಹ ಸಚಿವರು ಬಂದ ನಂತರ ಕೊಡ್ತಾರೆ ಉತ್ತರ. ನಿಮ್ಗೆ ಬೇಕಾದಾಗ ಈಗ ಗೃಹ ಸಚಿವರು ಸರ್ಕಾರ ಏನ್ ಹೇಳಿದೆ ಉತ್ತರ, ಗೃಹ ಸಚಿವರು ಬಂದು ಉತ್ತರ ಕೊಡ್ತಾರೆ. ಅವ್ರು ಬರ್ತಾರೆ, ಈ ಘಟನೆಯನ್ನು ಇಷ್ಟು ಲಘುವಾಗಿ ತಗೊಳ್ಳೋದ ನಾವು ಸರ್ಕಾರ ಇಲ್ಲಿ ಹಾಡಾಗಲದ್ದು ನಡೆಯುತ್ತೆ. ಗೃಹ ಸಚಿವರು ಬಂದು ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ.
ಪ್ರಭಾವಿ ವ್ಯಕ್ತಿಗಳ ನೋಡಿ, ನಿಮ್ಗೆ ನಿಮ್ಗೆಲ್ಲ ಗೊತ್ತಿದೆ ಈ ವಿಚಾರ ಸಂಬಂಧ. ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದವ್ರು ಮೀಡಿಯಾದಲ್ಲಿ ಬಂದಿದೆ. ಇದರಲ್ಲಿ ಇಂತ ಎಲ್ಲ ಲಘುವಾಗಿ ತಗೊಂಡ್ರೆ ಹೇಗಾಗುತ್ತೆ? ತಾವೆಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದವರು, ಹೋಮ್ ಮಿನಿಸ್ಟರ್ ಬಂದ ಉತ್ತರ ಕೊಡ್ತಾರೆ ಇದಕ್ಕೆ. ಮುಖ್ಯಮಂತ್ರಿಗಳಿದ್ದಾರೆ, ಇಲ್ಲ ಸರ್, ಇದಕ್ಕೆ ಮುಖ್ಯಮಂತ್ರಿಗಳು ಎಲ್ಲ ಮಾತಾಡ್ಬೇಡಿ, ಅವ್ರು ಇದ್ದಾರೆ. ಬರ್ತಾರೆ. ಒಬ್ಬ ಕಾರ್ಯಕರ್ತನ ಮರಣಾಂತಿಕ ಹಲ್ಲೆ ಆಗುವಂತದ್ದಾಗುತ್ತೆ. ಗ್ರೀವಿಯಸ್ ಇಂಜುರಿ ನೋಡಿ, ಎಲ್ಲ ವಿಚಾರಗಳು ಗೃಹ ಸಚಿವರು ಉತ್ತರ ಕೊಡ್ತಾರೆ ಅದಕ್ಕೆ. ಬುಕ್ ಮಾಡಿಲ್ಲ. ಪ್ರಿಯಾಂಕ್, ಕೇಸನ್ನು ಬಯಸ್ತಾ ಇದ್ದೀವಿ. ಕೂತ್ಕೊಂಡು ಗೃಹ ಸಚಿವರು ಬಂದು ಉತ್ತರ ಸದನ ನಡೀತಾ ಇರ್ಬೇಕು. ಸದಸ್ಯರ ಸದನ ನಡೀತಾ ಇರ್ಬೇಕಾದ್ರೆ ಈ ರೀತಿ ಮಾಡ್ತಾರೆ. ಕಣ್ಣು ಮುಂದೆ ಸರ್ಕಾರದ ಮೂಗಿನಡಿ ಮೌನ ವಹಿಸುವ ಈಗ ಹಲ್ಲೆ ನಡೆದ್ರೆ ನೋಡಿ, ಈಗ